ಮುಂದಿನ ದಿನ ನಾನು ಈ ಮುಳುಬಾಗಿಲಿನಲ್ಲಿ ಶಾಸಕನಾಗಬೇಕನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ಬಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಸುಮಾರು ಒಂದು 4-5 ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಎಲ್ಲ 360 ಹಳ್ಳಿಗಳಿಗಲ್ಲೂ ನಮ್ಮದೇ ಆದಂಥ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನ 2028ರಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದೆ. ಅದರ ಪಕ್ಷದಲ್ಲಿ ನೀವು ನಮಗೆ ಓಟನ್ನು ಹಾಕಿ ನಮ್ಮನ್ನು ಶಾಸಕರಾಗಿ ಮಾಡಿದ್ರೆ ಮುಂದಿನ ದಿನ ನಿಮ್ಮ ಸೇವಕನಾಗಿ ಕೆಲಸ ಮಾಡೋದಕ್ಕೆ ನಾನು ಬಯಸ್ತೇನೆ. ಮುಂದಿನ ಬಾರಿ ಟಿಕೆಟ್ ಅನೌನ್ಸ್ ಆದ್ಮೇಲೆ ತಾವು ಸೈಲೆಂಟ್ ಆಗ್ಬಿಟ್ಟು ಈ ಬಾರಿ ಈಗ ಟಿಕೆಟ್ ಆಗುತ್ತೋ ಬಿಡುತ್ತೋ ನೀವು ಯಾವುದೇ ನಿಮ್ಮ 100% ಈ ಸರಿ ನೋಡಿ ಇಲ್ಲಿ ಹೇಳ್ತಾ ಇದ್ದೀವಿ ನಾವು. ನೋಡಿ ಸತ್ಯವಾದ ಮಾತು, ನಾವು ನಿಲ್ಲೋದಂತೂ ಸತ್ಯ. ಈ ಸರಿ ನೋಡಿ ಸತ್ಯ. ದೇವ್ರಿಗೆ ಗಂಟೆ ಹೊಡಿತಾ ಇದ್ದಾರೆ, ದೇವಸ್ಥಾನದಲ್ಲಿ ಗಂಟೆ ಹೊಡಿತಾ ಇದ್ದಾರೆ. 100% ನಿಲ್ಲೋದಂತೂ ಸತ್ಯ. ಇವತ್ತು ನವರಾತ್ರಿಯ ಪ್ರಯುಕ್ತ ವಡ್ಡಳ್ಳಿ ಚಿಕ್ಕಬದನಘಟ್ಟದಲ್ಲಿ ಮಲ್ಲಾರಮ್ಮ ತಾಯಿ ಮತ್ತು ವಿಘ್ನ ವಿನಾಯಕ ವಿಘ್ನೇಶ್ವರನ ಒಂದು ಸನ್ನಿಧಿಯಲ್ಲಿ ಒಂದು 5ನೇ ನವರಾತ್ರಿಯ 5ನೇ ದಿನವಾದ ಇವತ್ತು ಶುಕ್ರವಾರ ಆ ತಾಯಿ ಮಲ್ಲಾರಮ್ಮನಿಗೆ ವಿಶೇಷವಾದಂಥ ಪೂಜೆ ಏರ್ಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಮಲ್ಲಾರಮ್ಮ ದೇವಸ್ಥಾನಕ್ಕೆ ಬರಬೇಕಂತ ಈ ವಡ್ಡಳ್ಳಿ ಗ್ರಾಮಸ್ಥರು ಹಾಗೂ ಚಿಕ್ಕಬದನಘಟ್ಟದ ಗ್ರಾಮಸ್ಥರು ಎಲ್ಲರೂ ಬಂದು ನನ್ನ ಕರೆದು ಈ ಸನ್ಮಾನ ಮಾಡೋದಕ್ಕೆ ಮೊದಲಿಗೆ ಈ ಮಲ್ಲಾರಮ್ಮ ತಾಯಿ ಮತ್ತು ಆ ವಿಘ್ನ ವಿನಾಯಕನ ಪರವಾಗಿ ಮತ್ತು ಅವರೆಲ್ಲ ಆಶೀರ್ವಾದ ಈ ಚಿಕ್ಕಬದನಘಟ್ಟ ಮತ್ತು ವಡ್ಡಳ್ಳಿಯವರ ಜನಗಳಿಗೆ ಆ ತಾಯಿ ಆಶೀರ್ವಾದ ಇರಲಿ ಅಂತ ಮೊದಲಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದೇ ರೀತಿ ಇವತ್ತು ವಿಶೇಷವಾಗಿ ನವದುರ್ಗೆ 5ನೇದು, ಇವತ್ತು 5ನೇ ದಿನ, ಬಹಳ ಶಕ್ತಿಶಾಲಿ 5ನೇ ದಿನ ಅಂದರೆ ಪಂಚಮಿ. ಆ ಪಂಚಮಿ ದಿನ ನನ್ನ ಇವತ್ತು ಶುಕ್ರವಾರ, ವಿಶೇಷವಾಗಿ ಶುಕ್ರವಾರ ದಿನ ಈ ದೇವಸ್ಥಾನಕ್ಕೆ ಕರೆದು ನನಗೆ ಆ ತಾಯಿ ಆಶೀರ್ವಾದ ಸಿಗಲಿ ಅಂತ ನಮ್ಮ ಚಿಕ್ಕಬದನಘಟ್ಟ ಮತ್ತು ವಡ್ಡಳ್ಳಿ ಗ್ರಾಮಸ್ಥರು ವಿಶೇಷವಾಗಿ ನನ್ನ ಕರೆದಿದ್ದಕ್ಕೆ ಮೊದಲಿಗೆ ಅವ್ರಿಗೆ ಧನ್ಯವಾದನ ತಿಳಿಸ್ತೇನೆ. ಏನು ಈಗಾಗಲೇ ಆ ಮಲ್ಲಾರಮ್ಮ ತಾಯಿ ದೇವಸ್ಥಾನ ಬಹಳ ವಿಶೇಷತೆ ಇದೆ ಅಂತ ಈಗಾಗಲೇ ನಮ್ಮ ಪೂಜಾರರು ಹೇಳಿದ್ದಾರೆ. ಸುಮಾರು ವರ್ಷಗಳಿಂದ ಈ ಮಲ್ಲಾರಮ್ಮ ದೇವಸ್ಥಾನ ಇದೆ. ಏನು ಅಷ್ಟು ಚಿಕ್ಕದಾಗಿ ಒಂದು ಗುಡಿ ಇತ್ತು, ಇವಾಗ ಚೆನ್ನಾಗಿ ಕಟ್ಟಿದ್ದಾರೆ. ಮುಂದಿನ ದಿನ ಇನ್ನೂ ವಿಶೇಷವಾಗಿ ಈ ತಾಯಿ ಇನ್ನೂ ಬೆಳಗಲಿ ಅಂತ ಈ ಊರಿನವ್ರನ್ನ ಪರವಾಗಿ ಆ ತಾಯಿಯನ್ನು ಕೇಳ್ಕೊಳ್ತಾ, ಮುಂದಿನ ದಿನ ನಾನು ಈ ಮುಳುಬಾಗಿಲಿನಲ್ಲಿ ಶಾಸಕನಾಗಬೇಕನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ಬಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಸುಮಾರು ಒಂದು 4-5 ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಎಲ್ಲ 360 ಹಳ್ಳಿಗಳಿಗಲ್ಲೂ ನಮ್ಮದೇ ಆದಂಥ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನ 2028ರಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದೆ. ಅದರ ಪಕ್ಷದಲ್ಲಿ ನೀವು ನಮಗೆ ಓಟನ್ನು ಹಾಕಿ ನಮ್ಮನ್ನು ಶಾಸಕರಾಗಿ ಮಾಡಿದ್ರೆ ಮುಂದಿನ ದಿನ ನಿಮ್ಮ ಸೇವಕನಾಗಿ ಕೆಲಸ ಮಾಡೋದಕ್ಕೆ ನಾನು ಬಯಸ್ತೇನೆ. ಮುಂದಿನ ದಿನ ನೀವು ನನಗೆ ಒಂದು ಅವಕಾಶ ಮಾಡಿಕೊಟ್ಟು ಶಾಸಕರಾಗಿ ಮಾಡಿದ್ರೆ ನಾನು ಈ ಗ್ರಾಮ ಹಳ್ಳಿನಲ್ಲೂ ಸುತ್ತಾಡಿ ಒಂದು ಏನು ಈ ಅಭಿವೃದ್ಧಿ ಕೆಲಸವನ್ನ ಮಾಡೋದಕ್ಕೆ ಮೊದಲು ಆದ್ಯತೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಮಲ್ಲಾರಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಹೇಳ್ತಾ ಇದ್ದೀನಿ. ಆ ತಾಯಿಯ ಮುಂದೆ ಹೇಳ್ತಾ ಇದ್ದೀನಿ, 24x7 ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ. ಜನರಿಗಾಗಿ ಏನು ಕೆಲಸ ಎಲ್ಲ ಮಾಡಬೇಕು ನಾವು ಮಾಡೋದಕ್ಕೆ ಶತಸಿದ್ಧರಾಗಿದ್ರಿ. ದಯವಿಟ್ಟು ಮುಂದಿನ ದಿನ ನಮಗೆ ಅವಕಾಶ ಸಿಕ್ಕಿದಾಗ ನೀವೆಲ್ಲರೂ ಅಣ್ಣ ತಮ್ಮಂದರು, ಎಲ್ಲರ ಹಿರಿಯರು ಕಿರಿಯರು ಎಲ್ಲರೂ ನಾಗರಿಕರು ಸೇರಿ ನನ್ನ ಜೊತೆಲಿ ಇರ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಆದರೆ ಮೂಲಭೂತ ಸೌಕರ್ಯಗಳು ಏನೇನು ಸಿಗಬೇಕು ಜನಗಳಿಗೆ, ನೀರು, ರಸ್ತೆ, ವಿದ್ಯುತ್ ಶಕ್ತಿ, ಚರಂಡಿ ಎಲ್ಲನೂ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಆ ತಾಯಿ ಮುಂದೆ ನಾನು ಬೇಡ್ಕೊಳ್ತಾ ಇದ್ದೀನಿ. ಪಕ್ಷದ ಆಶೀರ್ವಾದನೂ ಇದೆ, ಮುಂದಿನ ದಿನ ಗೊತ್ತಾಗ್ತದೆ ನಿಮ್ಗೇನೆ.
ಸರ್ ಈಗ ಇದು ರಾಜಕೀಯ ವೇದಿಕೆ ಎಲ್ಲ ಆದ್ರೂ ಮಾತಾಡ್ತಾ ಇದ್ದೀರಾ, ಈಗ ಇದು ಗೊಂದಲ ಅಲ್ಲ ಸರ್? ಈಗ ನಿಮ್ ಪಕ್ಷದಲ್ಲೇ ಗೊಂದಲ ಅಲ್ಲ? ಏನು ಗೊಂದಲ ಇಲ್ಲ, ಮುಂದಿನ ದಿನ ಎಲ್ಲಾನು ಗೊಂದಲಕ್ಕೆ ಪರಿಹಾರ ನೀಡ್ತಾರೆ ನಮ್ಮ ಹೈಕಮಾಂಡ್ ಬಿಡಿ. ಅಂದ್ರೆ ನಿಮ್ಗೆ ವಿಶ್ವಾಸ ಇದೆ ನಿಮ್ ಟಿಕೆಟ್? 100% ವಿಶ್ವಾಸ ಇದೆ. ಮೊನ್ನೆನೇ ಹೇಳಿದ್ದೀನಿ ನಾನು, ಆ ಗಣೇಶ ಹಬ್ಬದ ದಿನನೇ ಹೇಳಿದ್ದೀನಿ, ಎಲ್ಲ ಒಂದು ಶುಭ ಸೂಚನೆಗಳು ಆ ವಿಘ್ನ ವಿನಾಯಕನ ಸನ್ನಿಧಿನಲ್ಲಿ ಹೇಳಿದ್ದೀನಿ. ಮುಂದಿನ ದಿನ ಆಗ್ತದೆ ಅಂತ 100ಕ್ಕೆ 100 ಭರವಸೆ ಇದೆ. ನಾವು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮುಂದೆ ಯಾರೂ ಇರಲಿಲ್ಲ, ನಾವು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡ್ಕೊಂಡು ಬಂದಿದ್ದು ನಾವು 2023ರಲ್ಲಿ. ಅದು ನಿಮಗೂ ಗೊತ್ತಿರೋ ವಿಚಾರನೇ. ಹಳ್ಳಿನಲ್ಲಿನೂ ಓಂ ಶಕ್ತಿ ಬಸ್ ಆಗಿರ್ಬೋದು, ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ದರ್ಗಾಗೆ ಹೋಗೋದಕ್ಕೆ ಬಸ್ಗಳಾಗಿರ್ಬೋದು, ಮಕ್ಕಳಿಗೆ ಇದು ಪ್ರವಾಸೋದ್ಯಮ ಹೋಗೋದಕ್ಕೆ ಅವ್ರಿಗೆ ಬಸ್ಗಳಾಗಿರ್ಬೋದು, ಶಬರಿಮಲೆಗಾಗಿರ್ಬೋದು, ಮತ್ತು ಇದು ಏನು ಕಾವಡಿ ಪೂಜೆಗಳಿಗಾಗಿರ್ಬೋದು, ಎಲ್ಲದಕ್ಕೂ ಬಸ್ಗಳನ್ನು ಓಂ ಶಕ್ತಿಗಳ ಎಲ್ಲರಿಗೂ ಕಳಿಸಿದ್ದೀವಿ. ಅವರ ವಿಶ್ವಾಸವನ್ನು ಗಳಿಸಿದ್ದೀವಿ. ಆಕಸ್ಮಿಕವಾಗಿ ನಮಗೆ ಮೊನ್ನೆ ಮಿಸ್ ಆಗಿದೆ. ಈ ಸರಿ ಖಂಡಿತವಾಗ ನಿಲ್ಲೋದಂತೂ ಶತಸಿದ್ಧ, ಇದೊಂದು ಗ್ಯಾರಂಟಿ. ಈ ಮಲ್ಲಾರಮ್ಮನ ದೇವಸ್ಥಾನದ ಹತ್ರ ಹೇಳ್ತಾ ಇದ್ವಿ, ಅದೆಲ್ಲನೂ ಮುಂದಿನ ದಿನ ನಮಗೆ ಪಕ್ಷದ ಪರವಾಗಿ 100% ಟಿಕೆಟ್ ಕೊಡ್ತಾರೆ, ಆ ಭರವಸೆ ಐತೆ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನ ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನಮ್ಗೆ ಒಂದು ಅಭಿಪ್ರಾಯ. ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಮುಳುಬಾಗ್ಲು ಆಗಿದೆ 20 ವರ್ಷಗಳಿಂದ ಅದೇ ತರ ಇದೆ, ಯಾವುದೇ ಚೇಂಜ್ ಬದಲಾವಣೆ ಆಗಿಲ್ಲ. ಇಲ್ಲಿ ಕೊತ್ತೂರು ಮಂಜಣ್ಣವರು ಒಂದು ಇದ್ದಂಥ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿ ಕಂಡ್ರೆ ಆಗಿಲ್ಲ. ನಮ್ಮ ನಾಗೇಶ್ ಅಣ್ಣವರು ಸಚಿವರಾಗಿದ್ದರು, ಅವರು ಕೆಲವೊಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ, ಊರುಗಳಿಗೆಲ್ಲಾನು ಇದು ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನು ಯಾವುದೂ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಇತ್ತೀಚೆಗೆ ಒಂದು ಇದಾಯ್ತು ಉದ್ಯೋಗ ಸಮಸ್ಯೆ. ಇಲ್ಲಿ ಕಾರ್ಖಾನೆಗಳಿದ್ರೆ ಉದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ. ಇಲ್ಲಿ ಕಾರ್ಖಾನೆ ಇಲ್ಲ ಅಂದಾಗ ಎಲ್ಲಿ ಉದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ? ಫಸ್ಟು ಮುಳುಬಾಗಿಲು ತಾಲೂಕಿನಲ್ಲಿ ಕಾರ್ಖಾನೆಗಳು ತಂದು ಹಾಕಬೇಕು ಅಂತ ಕೆಲಸನ ಏನಿಲ್ಲ ಅಂತ ಶಾಸಕರು, ಅವರು MP ಆಗಿರ್ಬೋದು, ಯಾರನ್ನೇ ಇರ್ಬೋದು, ಅವ್ರು ತಗೊಂಡ್ಬಂದು ಇಲ್ಲಿ ಕಾರ್ಖಾನೆಗಳನ್ನು ಮಾಡಿದ್ರೆ ಈ ಹಳ್ಳಿ ಪ್ರದೇಶದಲ್ಲಿ ಉದ್ಯೋಗ ನಿವಾರಣೆ ಆಗ್ತದೆ. ಇಲ್ಲಾಂದರೆ ಎಲ್ಲಾಗ್ತದೆ ನಿವಾರಣೆ? ಈಗ ಇಲ್ಲಿಂದ ನೀವು 4 ರೋಡ್ಗೆ ಹೋಗ್ಬೇಕು, ಇಲ್ಲಾಂದರೆ ಕೋಲಾರ್ಗೆ ಹೋಗ್ಬೇಕು, ಇಲ್ಲಾಂದರೆ ಬಂಗಾರಪೇಟೆಗೆ ಹೋಗ್ಬೇಕು ಕೆಲಸಕ್ಕೆ, ಇಲ್ಲ ಹೇಮಗಲ್ಗೆ ಹೋಗ್ಬೇಕು. ಇಲ್ಲೇ ಒಂದಷ್ಟು ಕೈಗಾರಿಕೆಗಳಿದ್ರೆ ಇಲ್ಲಿರುವಂಥ ಜನಗಳಿಗೆ ಉದ್ಯೋಗ ಅವಕಾಶ ಸಿಗ್ತದೆ. ಸರ್ ಈಗ 4 ಜನ ಈಗ ಒಂದು ಸ್ಪರ್ಧೆ ಮಾಡಿದಾಗ 10 ಜನ 20 ಜನ ಇರೋದು ಕಾಮನ್. ಒಬ್ಬರೇ ಇದೆ, ಅದಕ್ಕೆ ಸ್ಪರ್ಧೆಗೆ ಇದಿರಲ್ಲ. ಸ್ಪರ್ಧೆ ಅಂದರೆ ಸ್ಪರ್ಧೆ ಇದ್ರೇನೆ ಅದಕ್ಕೆ ಸ್ಪರ್ಧೆ ಅನ್ನೋದು. ಸರ್ ಕಳೆದ ಬಾರಿ ಟಿಕೆಟ್ ಅನೌನ್ಸ್ ಆದಮೇಲೆ ತಾವು ಸೈಲೆಂಟ್ ಆಗಿಬಿಟ್ಟು, ಈ ಬಾರಿ ಈಗ ಟಿಕೆಟ್ ಆಗುತ್ತೋ ಬಿಡುತ್ತೋ? ನೀವು ಯಾವುದೇ ನಿಮ್ಮ 100% ಈ ಸರಿ ನೋಡಿ ಇಲ್ಲಿ ಹೇಳ್ತಾ ಇದ್ದೀವಿ ನಾವು. ನೋಡಿ ಸತ್ಯವಾದ ಮಾತು, ನಾವು ನಿಲ್ಲೋದಂತೂ ಸತ್ಯ. ಈ ಸರಿ ನೋಡಿ ಸತ್ಯ. ದೇವ್ರಿಗೆ ಗಂಟೆ ಹೊಡಿತಾ ಇದ್ದಾರೆ, ದೇವಸ್ಥಾನದಲ್ಲಿ ಗಂಟೆ ಹೊಡಿತಾ ಇದ್ದಾರೆ. 100% ನಿಲ್ಲೋದಂತೂ ಸತ್ಯ.